ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಹತ್ರ ಏನಾದರೂ ಆಪಲ್ ಐಫೋನ್ ಇತ್ತು ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ ನೋಡಿ. ಈ ಕಡೆ ಕಾರ್ನರ್ ಇರುತ್ತಲ್ವ, ಸೊ ಈ ಕಡೆ ಕಾರ್ನರಿಂದ ಈ ಥರ ಸ್ಕ್ರೋಲ್ ಮಾಡ್ತು ಅಂದರೆ ಇಲ್ಲಿ ಏನಂತಾರೆ ವಾಲ್ಯೂಮ್ ಜಾಸ್ತಿ ಮಾಡೋದು, ಬ್ಲೂಟೂತು, ಬ್ರೈಟ್ನೆಸ್ಸು ಇವೆಲ್ಲ ಇರ್ತವೆ. ಸೊ ಇದು ನನ್ನ ಫೋನಲ್ಲಿ ಯಾಕೆ ಇಷ್ಟೊಂದಿದೆ, ನಿಮ್ಮ ಫೋನಲ್ಲಿ ಯಾಕೆ ಇಷ್ಟೊಂದಿರಲ್ಲ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದಕ್ಕೆ ಹೊಸದಾಗಿ ನಾವು ಆ್ಯಡ್ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಐಫೋನಲ್ಲಿ ಯಾವ ರೀತಿ ನೋಟಿಫಿಕೇಷನ್ಸ್ಗಳನ್ನ ಕಸ್ಟಮೈಸ್ ಮಾಡೋದು ಅಂದರೆ, ಫಸ್ಟ್ ನಿಮ್ಮ ಒಂದು ಐಫೋನ್ನ ತಗೊಳ್ಳಿ. ಐಫೋನ್ ತಗೊಂಡು ನಿಮ್ಮ ಒಂದು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಟಿಫಿಕೇಷನ್ಸ್ ಅಂತ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ಥರ ಆಪ್ಷನ್ಸ್ಗಳು ಸಿಗ್ತವೆ. ಮೊದಲನೇ ಆಪ್ಷನ್ ಏನಂದರೆ, ನಿಮಗೆ ನೋಟಿಫಿಕೇಷನ್ ಬಂತು ಅಂದರೆ ಇಲ್ಲಿ 1 2 3 4 5 ಅಂತ ಇಲ್ಲಿ ಕೆಳಗಡೆ ಕೌಂಟ್ ಬರುತ್ತೆ, ಎಷ್ಟು ನೋಟಿಫಿಕೇಷನ್ ಬಂದೈತೆ ಅಂತ. ಆ ಥರ ಫಾರ್ಮೇಟ್ ಬೇಕು ಅಂದರೆ ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿ. ಎರಡನೇದೇನೆಂದರೆ ಇಲ್ಲಿ ಲೈನ್ಗೆ ಬರ್ತಾ ಹೋಗುತ್ತೆ, ಸೊ ಮೆಸೇಜ್ ಮಾಡಿದ್ದೆಲ್ಲ. ಆ ಥರ ಬೇಕು ಅಂದರೆ ಎರಡನೇ ಆಪ್ಷನ್ನ ಯೂಸ್ ಮಾಡಿ. ಮೂರನೇದೇನು ಬೇಕು ಅಂದರೆ ನಿಮಗೆ ಲಿಸ್ಟ್ ವೈಸ್ ಬರುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ಎಲ್ಲನೂ ಕೂಡ ಈ ಥರ ಲೈನ್ ಥರ ಬರುತ್ತೆ. ಸೊ ಇದು ಸ್ವಲ್ಪ ಆ್ಯನಿಮೇಷನ್ ಚೆನ್ನಾಗಿರುತ್ತೆ, ಸೊ ಇದು ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ನೋಟಿಫಿಕೇಷನಿಂದ ಅಂದರೆ, ಈ ಒಂದು ನೋಟಿಫಿಕೇಷನ್ನ ನೀವು ಕರೆಕ್ಟ್ ಟೈಮಲ್ಲಿ, ಅಂದರೆ ಯಾವ ಟೈಮಲ್ಲಿ ನನಗೆ ಇವಾಗ ಜಿಮೇಲಲ್ಲಿ ಜಾಸ್ತಿ ನೋಟಿಫಿಕೇಷನ್ ಬರ್ತಾಯಿತ್ತು ಅಂದರೆ ಅದನ್ನು ನನಗೆ ರಾತ್ರಿ 7 ಗಂಟೆಗೆ ಬೇಕು ಅಂದರೆ ಆ 7 ಗಂಟೆ ಅಂತ ಟೈಮ್ ಸೆಟ್ ಮಾಡಿಬಿಟ್ಟು ಇದನ್ನು ನೀವು ಆನ್ ಮಾಡ್ತು ಅಂದರೆ ಪ್ರತಿದಿನ 7 ಗಂಟೆ ಬೆಳಗ್ಗೆ ಆ ಒಂದು ನೋಟಿಫಿಕೇಷನ್ ಬರುತ್ತೆ, ಜೊತೆಗೆ 6 ಗಂಟೆಗೆ ನೋಟಿಫಿಕೇಷನ್ ಬರುತ್ತೆ. ಆ ರೀತಿ ನೀವು ಸಮ್ಮರಿನೂ ಕೂಡ ಇಟ್ಕೊಬೋದು. ಸೊ ಬೇಡ ಅಂದರೆ ಅದನ್ನು ಆಫ್ ಮಾಡಿ. ಅದಾದಮೇಲೆ ನೀವು ಸ್ಕ್ರೀನ್ ಪ್ರಿವ್ಯೂ ಅಂತಿರುತ್ತೆ, ಅಂದರೆ ಪ್ರಿವ್ಯೂಸ್ ಮಾಡೋದು. ಸೊ ನಿಮಗೆ ನೋಟಿಫಿಕೇಷನ್ ಈ ಕಡೆ ಮೇಲ್ಗಡೆಯಿಂದ ಬಂತು ಅಂದರೆ ಅದು ಫುಲ್ ಕಾಣಬೇಕಾ ಅಥವಾ ನ್ಯೂ ನೋಟಿಫಿಕೇಷನ್ ಅಷ್ಟು ಮಾತ್ರ ಕಾಣಬೇಕಾ, ಅದು ಅನ್ಲಾಕ್ ಆಗಿದಾಗ ಕಾಣಬೇಕಾ ಅಥವಾ ಲಾಕ್ ಆಗಿದಾಗ ಕಾಣಬೇಕಾ, ಎಲ್ಲನೂ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಸೊ ಇದಾದಮೇಲೆ ನೀವು ಸಿರಿ ಸಜೆಷನ್ ಅಂತ ಇರುತ್ತಲ್ಲ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಸೊ ಸಿರಿನೂ ಕೂಡ ನಿಮಗೆ ಕೆಲವೊಂದು ಸಲ ಸಜೆಷನನ್ನು ಕೊಡುತ್ತೆ. ಅದಾದಮೇಲೆ ಅನೌನ್ಸ್ಮೆಂಟ್ ನೋಟಿಫಿಕೇಷನ್ ಅಂತ ಇರುತ್ತಲ್ವ, ಇದನ್ನು ಆನ್ ಮಾಡ್ತು ಅಂದರೆ ನಿಮಗೆ ಏನಾದರೂ ಮೆಸೇಜ್ ಬಂತು ಅಂದರೆ ಅದು ಬಾಯಿ ಮುಖಾಂತರ ಅದು ಹೇಳುತ್ತೆ, ಅಂದರೆ ಸಿರಿ ಮುಖಾಂತರ ಅದು ನಿಮಗೆ ಏನು ಬರ್ತಾ ಇದೆ ಮೆಸೇಜು ಅಂತಲೂ ಕೂಡ ಹೇಳುತ್ತೆ. ಸೊ ಅದು ಯೂಶಲಿ ಯಾರೂ ಆನ್ ಮಾಡಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಸ್ಕ್ರೀನ್ ಶೇರಿಂಗ್ ಅಂತ ಇರುತ್ತಲ್ವಾ, ಸೊ ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಏನಾಗುತ್ತೆ ಅಂದರೆ, ನೀವು ಈ ಒಂದು ಫೋನನ್ನು ಲ್ಯಾಪ್ಟಾಪ್ಗೆ ಅಥವಾ ನಿಮ್ಮ ಟಿವಿಗೆ ಕನೆಕ್ಟ್ ಮಾಡಿದಾಗ ಇಲ್ಲೇನಾದರೂ ಮೆಸೇಜ್ ಬಂತು ಅಂದರೆ ಅಲ್ಲೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಆಫ್ ಮಾಡಿ. ಇದನ್ನು ಆನ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಬರೋ ಮೆಸೇಜು ಅಲ್ಲೂ ಕೂಡ ನಿಮಗೆ ಟಿವಿಲಿ ಕಾಣುತ್ತೆ. ಸೊ ಮೂವಿ ಶೇರ್ ಮಾಡ್ತಾ ಇತ್ತು ಅಂದರೆ ನಿಮ್ಮ ಒಂದು ಪರ್ಸ್ನಲ್ ಮೆಸೇಜ್ ಇಲ್ಲಿ ಬರೋದು ಟಿವಿಯಲ್ಲಿ ಕಾಣಬಾರ್ದು ಅಂದರೆ ಇದನ್ನು ಆಫ್ ಆಗಿರಬೇಕು. ಸೊ ಅದಾದಮೇಲೆ ಯಾವ್ಯಾವ ಅಪ್ಲಿಕೇಶನಿಂದ ಯಾವ ಥರ ಮೆಸೇಜ್ ಬರುತ್ತೆ ಅಂತಲೂ ಕೂಡ ಕಸ್ಟಮೈಸ್ ಮಾಡ್ಬೋದು. ಎಕ್ಸಾಂಪಲ್ಗೆ ಅಮೆಝಾನ್ ಅಂತ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಅಮೆಝಾನಲ್ಲಿ ಯಾವ ಥರ ನನಗೆ ಮೆಸೇಜ್ ಬೇಕು ಅಥವಾ ಮೆಸೇಜೇ ಬರೋದು ಬೇಡವಾ, ಸೊ ಅದೆಲ್ಲನೂ ಕೂಡ ನಾವು ಆಫು ಆನು ಇಲ್ಲಿ ಮಾಡ್ಬೋದು. ಸೊ ತುಂಬ ಗೇಮಿಂಗ್ ಅಪ್ಲಿಕೇಶನ್ ಇರುತ್ತಲ್ವಾ, ಸೊ ಅದು ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಬಂದು. ಎಕ್ಸಾಂಪಲ್ ಇದು ಯಾವುದೋ ಒಂದು ಆ್ಯಪ್ ಅಂತ ಇಟ್ಕೊಳ್ಳಿ. ಸೊ ಈ ಒಂದು ಆ್ಯಪ್ದು ನನಗೆ ಯಾವುದೇ ರೀತಿ ಮೆಸೇಜ್ ಬರೋದು ಬೇಡ ಅಂದರೆ ಇದನ್ನು ಆಫ್ ಮಾಡ್ತು ಅಂದರೆ ಇನ್ನು ಮುಂದೆ ಯಾವುದೇ ರೀತಿ ನೋಟಿಫಿಕೇಷನ್ಸ್ಗಳು ಆ ಆ್ಯಪಿಂದ ಕಳಿಸಲ್ಲ. ಸೊ ಸದ್ಯಕ್ಕೆ ನಾನು ಆನ್ ಮಾಡಿದ್ದೀನಿ. ನಿಮ್ಗೆ ಯಾವಾದರೂ ಡಿಸ್ಟರ್ಬ್ ಆಗುವಂಥ ಅಪ್ಲಿಕೇಶನ್ ಇತ್ತು ಅಂದರೆ ಅದನ್ನೆಲ್ಲನೂ ಕೂಡ ಆಫ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಕೆಳಗಡೆ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ಕೆಳಗಡೆ ಇತ್ತು ಅಂದರೆ ನಿಮ್ಗೆ ಇಲ್ಲಿ ಕಾಣಲ್ಲ. ಸೊ ನಿಮ್ಗೆ ಇಲ್ಲಿ ಬೇಕು ಅಂದರೆ ಅದನ್ನು ನೀವು ಮೇಲ್ಗಡೆ ಹಾಕೊಬೇಕು. ಸೊ ಇಲ್ಲಿ ಪ್ಲಸ್ ಐಕನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅದು ಮೇಲ್ಗಡೆ ಹೋಗುತ್ತೆ, ಮೈನಸ್ ಮಾಡ್ತು ಅಂದರೆ ಅದು ಕೆಳಗಡೆ ಬರುತ್ತೆ. ಮೇಲ್ಗಡೆ ಇರೋ ಆಪ್ಷನ್ಸ್ ಮಾತ್ರ ನಿಮಗೆ ಈ ಕಂಟ್ರೋಲ್ ಸೆಂಟ್ರಲ್ಲಿ ಕಾಣೋದು. ಮೇಲ್ಗಡೆ ಆಪ್ಷನ್ಸ್ ಇಲ್ಲ ಅಂದರೆ ನೀವು ಆ ಸ್ಕ್ರೀನ್ ರೆಕಾರ್ಡಿಂಗ್ನ ಮೇಲ್ಗಡೆ ಹಾಕೊಳ್ಳಿ, ಆವಾಗ ನಿಮಗೆ ಇಲ್ಲಿ ಆಪ್ಷನ್ ಕಾಣುತ್ತೆ.